ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಕತೆಗೆ ಎಲ್ರಿಗೂ ಸ್ವಾಗತ. ನಿನ್ನೆ ಹಾಕಿರೋ ಕತೆಗೆ ವ್ಯೂಸೇ ಬಂದಿಲ್ಲ, ಅದಕ್ಕೆ ಹೊಸ ಕತೆ ಹಾಕ್ತಿದ್ದೀನಿ. ಇದು ಇಷ್ಟ ಆಗುತ್ತಾ ಅಂತ ನೋಡಿ ಕಾಮೆಂಟ್ ಮಾಡಿ. ಡೆವಿಲ್ನ ಒಡ್ತಿ ಅಥವಾ ಈಗೋ ಹಸ್ಬೆಂಡ್. ವೆಲ್ಕಮ್ ಇಸ್ ರೌಡಿ ಬೇಬಿ ಅಂತ 6 ಅಡಿ ಎತ್ತರದ ಸುಂದರಾಂಗ, ಕಲ್ಲು ಕೋಟೆಯಂತಹ ಗತ್ತು ಮತ್ತು ಅಹಂಕಾರಕ್ಕೆ ಸಾಕ್ಷಿ ಎನ್ನುವಂತೆ ನಿಂತಿದ್ದ. ಹಾಲು ಬಣ್ಣದ ಚಿವುಟಿದರೆ ರಕ್ತ ಬರುವಂತಹ ಕೆನ್ನೆಗಳು, 8 ಪ್ಯಾಕ್ ಬಾಡಿ, ದಿನಾ ಜಿಮ್ ಮಾಡ್ತಾನೇನೋ ಅನ್ನುವಂತಹ ಬಲಿಷ್ಠವಾದ ತೋಳ್ಗಳು, ಸಿಗರೇಟ್ ಅಭ್ಯಾಸ ಕಮ್ಮಿ ಇದೆಯೇನೋ ಅನ್ನುವಂತೆ ತುಟಿಗಳು, ತಿಳಿ ಕಂದು ಬಣ್ಣದಲ್ಲಿದ್ದರೆ ಕಣ್ಣುಗಳು ಮಾತ್ರ ಪೂರ್ತಿ ಕೆಂಪಾಗಿದ್ವು. ಇನ್ನು ಅವನು ನಿಂತರೆ 6.3 ಅಡಿ ಇರಬಹುದೇನೋ. ಅದಕ್ಕೆ ಬಾಗಿದ ಆ ಹುಡುಗಿಯ ಎತ್ತರಕ್ಕೆ ಕರೆಕ್ಟ್ ಮ್ಯಾಚ್ ಆಗುವಂತಿದ್ದ. ಇನ್ನು ಇವನ ಅಂದದ ಬಗ್ಗೆ ಮುಂದೆ ಮುಂದೆ ಹೋಗ್ತಾ ಹೇಳ್ತೀನಿ. ಆದರೆ ಅವನ ಕಣ್ಣುಗಳು ಕೆಂಡಂತೆ ಕೆಂಪಾಗಿದ್ದರು. ತುಟಿಗಳ ಮೇಲಿರುವ ಆ ರಾಕ್ಷಸನ ನಗು ನೋಡ್ತಿರುವ ಪ್ರತಿಯೊಬ್ಬರನ್ನ ಹೆದರಿಸ್ತಿದ್ರು. ಎದುರಿಗಿರುವ ಆ ಹುಡುಗಿಯನ್ನು ಮಾತ್ರ ಹೆದರಿಸಲು ಇವನಿಗೆ ಸಾಧ್ಯ ಆಗ್ತಿರಲಿಲ್ಲ. ಆ ಹುಡುಗನ ಕರತೆಯ ಅಪರಂಜಿ ಬೊಂಬೆಯಂತೆ, ಚೊಕ್ಕ ಚಿನ್ನದ ಬೊಂಬೆಯಂತೆ ಆ ಹುಡುಗನಿಗೆ ಏನೇನು ಕಮ್ಮಿ ಇಲ್ಲದಂತೆ ಹುಡುಗಿ 5.3 ಎತ್ತರದಲ್ಲಿ ಕೊಂಚ ದಪ್ಪಗಿದ್ದು, ಮಿನ್ನಂತಹ ಕಣ್ಣುಗಳು, ಕೆತ್ತಿದಂತಿರುವ ಮೂಗು, ಆ ಮೂಗಿಗೆ ಮತ್ತಷ್ಟು ಅಂದ ತರ್ತಾ ಇರುವ ಬಿಳಿ ಕಲ್ಲಿನ ಮೂಗುತಿ, ಲಿಪ್ಸ್ಟಿಕ್ ಹಚ್ಚದಿದ್ರೂ ಕೆಂಪಾಗಿರುವ ತುಟಿಗಳು, ಕೆಳತುಟಿಯ ತುದಿಯಲ್ಲಿರುವ ಮುತ್ತಿನಂತಹ ಮಚ್ಚೆ, ಸುಂದರವಾದ ಹಲ್ಲುಗಳು, ಸಾಲು ಪುಟ್ಟ ಗಲ್ಲ, ಆ್ಯಪಲ್ ಕೆನ್ನೆಗಳು, ಉದ್ದನೆಯ ಜಡೆ, ಶಂಖದಂತಹ ಕುತ್ತಿಗೆ, ಒಟ್ಟಾರೆಯಾಗಿ ನೋಡಲು ಶಿಲ್ಪ ಕೆತ್ತಿದ ಸುಂದರ ಶಿಲ್ಪದಂತೆ. ಒಂದು ಚೂಡಿದಾರ್ನಲ್ಲಿರುವ ಆ ಹುಡುಗಿ ಸುಂದರವಾದ ಕಿರುನಗೆಯೊಂದಿಗೆ ಥ್ಯಾಂಕ್ಸ್ ಮಿಸ್ಟರ್ ಈಗೋ ಎನ್ನುತ್ತಾ ಬಲಗಾಲಿಟ್ಟು ಒಳಗಡೆ ಬಂದಳು. ತನ್ನನ್ನು ಮಿಸ್ಟರ್ ಈಗೋ ಅಂದಿದ್ದಕ್ಕೆ ಅವನ ಕೈ ಬಿಗಿಗೊಂಡಿತು. ಆದರೆ ಆ ಹುಡುಗಿ ಮಾತ್ರ ಒಳಗಡೆ ಹೆಜ್ಜೆ ಇಟ್ಟು ಆ ಮನೆಯನ್ನು ಕಣ್ಣು ದೊಡ್ಡದು ಮಾಡಿ ನೋಡ್ತಾ ನಿಂತ್ಬಿಟ್ಲು. ಇನ್ನು ಎದುರಿಗಿದ್ದ ಮತ್ತೊಂದು 3 ಜೀವಗಳು ಬಂದ ಹುಡುಗಿಯನ್ನು ಕೊಲ್ಲುವಂತೆ ನೋಡ್ತಿದ್ವು. ಅಷ್ಟರಲ್ಲೇ ಆ ಹುಡುಗ ಕಮ್ ವಿತ್ ಮೀ ರೌಡಿ ಬೇಬಿ ಎನ್ನುತ್ತಾ ತನ್ನದೇ ಗತ್ತಿನಲ್ಲಿ ನಡೆಯುತ್ತಾ ತನ್ನ ಕೈಗಳನ್ನು ಪ್ಯಾಂಟ್ ಜೇಬ್ನಲ್ಲಿಟ್ಕೊಂಡು ಲಿಫ್ಟ್ ಕಡೆಗೆ ನಡೀತಿದ್ದಾಗ ಆ ಮೂವರಲ್ಲಿ ಅದೇ ಮನೆಗೆ ಕಾಲಿಟ್ಟ ವಯಸ್ಸಿನ ಹುಡುಗಿಯೊಬ್ಬಳು ಗಂಟಲು ಹರ್ಕೊಳ್ಳುವಂತೆ, ಬಾವ ಏನು ಮಾಡ್ತಿದ್ದೀಯಾ ನೀನು ಅಂತ ಕಿರ್ಚಿದ್ಲು. ಧ್ವನಿ ಕಡಿಮೆ ಮಾಡು, ನನ್ನ ಮುಂದೆ ಧ್ವನಿ ಏರಿಸಿದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತು ತಾನೆ ಅಂತ ಆ ಹುಡುಗ ಹುಬ್ಬು ಗಂಟಿಗೆ ಬೆರಳು ತೋರಿಸಿ ತಕ್ಷಣ ಆ ಹುಡುಗಿ ಭಯದಿಂದ ಒಂದು ಹೆಜ್ಜೆ ಹಿಂದೆ ಇಟ್ಟು ಗುಟುಕು ನುಗ್ತಾ ಸಾರಿ ಬಾವ, ಆದರೆ ಈ ಮಾಟಗಾತಿಯನ್ನು ನಮ್ಮನೆಗೆ ಯಾಕೆ ಕರ್ಕೊಂಡು ಬಂದೆ ಅಂತ ಧ್ವನಿ ತಗ್ಗಿಸಿ ಕೇಳಿದ್ಲು. ಉಳಿದ ಇಬ್ಬರ ನೋಟವು ಅದೇ ರೀತಿ ಇತ್ತು. ಆದರೆ ಆ ಹುಡುಗ ಅದನ್ನೇನು ಕೇರ್ ಮಾಡದೆ ಬೇಜವಾಬ್ದಾರಿಯಿಂದ ನಿಂಗೆ ಹೇಳಬೇಕಾದ ಅಗತ್ಯ ಏನೂ ನನಗಿಲ್ಲ, ಆ್ಯಂಡ್ ನಿನ್ನ ಪದಗಳನ್ನು ಸರಿಪಡಿಸ್ಕೊ, ಇದು ನಮ್ಮ ಮನೆಯಲ್ಲ, ನನ್ನ ಮನೆ ಮಾತ್ರ ಅಂತ ಒತ್ತಿ ಹೇಳಿ ತನ್ನ ಹಿಂದೆಯೇ ಅವರ ಕಡೆಗೆ ನಗ್ತಾ ನೋಡ್ತಿದ್ದ ಹುಡುಗಿಯನ್ನು ನೋಡಿದ್ದು ಸಾಕು, ಬೇಗ ಬಾ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ಆ ಹುಡುಗಿಯ ಕೈ ಹಿಡಿದು ಲಿಫ್ಟ್ಗೆ ಕರ್ಕೊಂಡು ಹೋಗುವಾಗ ಆ ಹುಡುಗಿ ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಳ್ಳಲು ಪ್ರಯತ್ನಿಸ್ತಾ ಮಿಸ್ಟರ್ ಈಗೋ ಬಿಡು ಅಂತ ಕೂಗ್ತಿದ್ಲು. ಲಿಫ್ಟ್ ಬಾಗಿಲು ಮುಚ್ಕೊಳ್ತಿದ್ದಂತೆ ಆ ಹುಡುಗ ಆ ಹುಡುಗಿಯ ಕೈ ಹಿಡ್ಕೊಂಡು, ಏನು ರೌಡಿ ಬೇಬಿ, ಈ ಮನೆಗೆ ಕಾಲಿಟ್ಟ ಮೇಲೂ ನಗ್ತಾನೇ ಇದೆಯಾ? ನಿಂಗೆ ಅಷ್ಟೊಂದು ನಗು ಬರುವಂಥ ಪರಿಸ್ಥಿತಿ ಇಲ್ಲಿ ಏನಿದೆ? ನೀನು ಇಲ್ಲಿಗೆ ಯಾಕೆ ಬಂದೆ ಅನ್ನೋದನ್ನು ಮರೆತುಬಿಟ್ಯಾ ಅಂತ ರಾಕ್ಷಸ ನಗುವಿನೊಂದಿಗೆ ಕೇಳ್ದ. ಡೆವಿಲ್, ನಾನು ಯಾಕೆ ಮರೀಲಿ ಮಿಸ್ಟರ್ ಈಗೋ, ನನಗೆ ಎಲ್ಲವೂ ನೆನಪಿದೆ ಅಂತ ಆ ಹುಡುಗಿ ಅದೇ ಕಿರುನಗೆಯಿಂದ ಹೇಳ್ತಾ ಇದ್ರೆ ಆ ಹುಡುಗ ಕೋಪದಿಂದ ತನ್ನ ಕೆಳತುಟಿಯನ್ನು ಕಚ್ಕೊಳ್ತಾ, ನಗಬೇಡ, ನಿನ್ನ ತುಟಿಗಳ ಮೇಲಿರೋ ನಗು ನೋಡ್ತಾ ಇದ್ರೆ ನನಗೆ ನಿನ್ನನ್ನು ಏನೇನೋ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತ ತೀವ್ರವಾದ ನೋಟದೊಂದಿಗೆ. ಆ ನೋಟವನ್ನು ಏನೇನೂ ಕೇರ್ ಮಾಡದ ಆ ಹುಡುಗಿ, ಏನು ಮಾಡಿಬಿಡ್ಬೇಕು ಅನ್ನಿಸ್ತಾ ಇದೆ ಮಿಸ್ಟರ್ ಈಗೋ ಅನ್ನುತ್ತಾ ಕೈ ಒತ್ತಡಕ್ಕೆ ತಡೆಯಲಾರದೆ ಅವನ ಕೈ ಮೇಲೆ ಕೈ ಇಟ್ಟು, ಕೈ ನೋವಾಗ್ತಾ ಇದೆ, ಬಿಡು ಮಿಸ್ಟರ್ ಈಗೋ ಅಂತ ಕೇಳಿದ್ಲು. ಹಲೋ ರೌಡಿ ಬೇಬಿ, ನೀನು ಬಿಡು ಅಂದ ತಕ್ಷಣ ಬಿಡಲು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ. ನನ್ನ ಮುಂದೆ ನಿನ್ನ ಧ್ವನಿ ಏನಾದರೂ ಹೆಚ್ಚಾದರೆ
ಮುಂದಿನ ಕ್ಷಣನೇ ನಿನ್ನ ಜಾಗ ಸ್ಮಶಾನದಲ್ಲಿ ಇರುತ್ತೆ. ಅಷ್ಟರಲ್ಲೇ ಈಗ ನೀನು ಎಂದು ಅವನು ನಿಲ್ಲಿಸ್ತಿದ್ದಂತೆ ಆ ಹುಡುಗಿ ಆ ಹುಡುಗನ ಕಡೆಗೆ ಚುರುಕಾಗಿ ನೋಡಿದ್ಲು. ಆ ನೋಟಕ್ಕೆ ಆ ಹುಡುಗ ತನ್ನದೇ ಆದ ಸೊಕ್ಕಿನ ನಗೆಯೊಂದಿಗೆ ಅದೇ ಅದೇ ದಾಸಿ ಅಂತ ದಾಸಿ ಎಂಬ ಪದವನ್ನು ಒತ್ತಿ ಹೇಳಿ ಹಲ್ಲು ಕಡಿದು ಅದೇ ಕ್ರೂರ ನಗೆಯಿಂದ ಹೇಳ್ದ. ಅಷ್ಟರಲ್ಲಿ ಲಿಫ್ಟ್ ಬಾಗಿಲನ್ನು ತೆರೆದುಕೊಂಡಿದ್ರಿಂದ ಬಾ, ನಿನಗೆ ನಿಜವಾದ ನರ್ಕವನ್ನು ಈಗ ಪರಿಚಯಿಸ್ತೀನಿ ಅನ್ನುತ್ತಾ ಆ ಹುಡುಗಿಯನ್ನು ಕರ್ಕೊಂಡು ತನ್ನ ಕೋಣೆಯೊಳಗಡೆ ಹೋಗ್ತಿದ್ದಂತೆ ಬಾಗಿಲನ್ನು ಮುಚ್ಚಿ ಆ ಹುಡುಗಿಯ ಎದುರು ನಿಂತು ನನ್ನ ಸೂಟ್ ಬಿಚ್ಚು ಅಂತ ತೀಕ್ಷ್ಣವಾದ ನೋಟದೊಂದಿಗೆ ಹೇಳಿ ಆ ಹುಡುಗಿಯ ಕೈಯನ್ನು ತನ್ನ ಸೂಟಿನ ಮೇಲೆ ಇಟ್ಕೊಂಡ. ಆ ಹುಡುಗಿ ಆ ಹುಡುಗನ ಮುಖದ ಕಡೆಗೆ ನೋಡಿದೆ. ಅವನು ಹೇಳ್ದಂತೆಯೇ ಸೂಟನ್ನು ಬಿಚ್ಚಿ ಜಾಗರೂಕತೆಯಿಂದ ಹಾಸಿಗೆ ಮೇಲೆ ಇಟ್ಲು. ಆ ನಂತರ ಮೊದಲು 2 ಗುಂಡಿಗಳನ್ನು ತೆಗಿತಾ ಇದ್ದಂತೆ ಬಲಿಷ್ಠವಾದ ಎದೆ ಕಾಣಿಸ್ಕೊಂಡ್ರೆ 3ನೇ ಗುಂಡಿ ತೆಗೆದಿದ್ದಂತೆ ಅವನ ಎದೆ ಮೇಲೆ ಸ್ವತಂತ್ರವಾಗಿರೋ ಕೂದಲುಗಳು ಸಿಂಹದ ಕೇಸರದಂತೆ ಕಂಡವು. ಇನ್ನೊಂದು ಗುಂಡಿ ತೆಗೆಯುತ್ತಿದ್ದಂತೆ 8 ಪ್ಯಾಕ್ ದೇಹವು ತುಂಬ ಗಟ್ಟಿಯಾಗಿ ಕಾಣಿಸ್ಕೊಂಡು ಆ ಹುಡುಗಿ ಜೊಲ್ಲು ಸುರಿಸುವಂತೆ ಮಾಡಿತು. ಇನ್ನು ಆ ಹುಡುಗಿ ತಕ್ಷಣ ಕಣ್ಣುಗಳನ್ನು ಮುಚ್ಕೊಂಡು ಉಳಿದ 2 ಗುಂಡಿಗಳನ್ನು ಸಹ ತೆಗೆಯುತ್ತಿದ್ದಂತೆ ಆ ಹುಡುಗ ತನ್ನ ಶರ್ಟನ್ನು ಸಹ ತೆಗೆದುಹಾಕಿ ಆ ಹುಡುಗಿಯ ಮುಖದ ಭಾವನೆಯನ್ನು ಮೊದಲಿನಿಂದ ಕೊನೆಯವರೆಗೂ ಗಮನಿಸಿ ಕ್ರೂರವಾದ ನಗೆಯೊಂದಿಗೆ ಆ ಹುಡುಗಿಯನ್ನು ಹಿಂದಕ್ಕೆ ತಳ್ಳಿದ. ಯೋಚನೆ ಇಲ್ಲದೆ ಇದ್ದ ಆ ಹುಡುಗಿ ಹಾಸಿಗೆ ಮೇಲೆ ಬೀಳ್ತಿದ್ದಂತೆ ತಟ್ಟನೆ ಕಣ್ಗಳನ್ನು ತೆರೆದು ತನ್ನ ಕಡೆಗೆ ಗಂಭೀರವಾಗಿ ನೋಡ್ತಾ ಇದ್ದ ಆ ಹುಡುಗನಿಗೆ ಏನು ಮಾಡ್ತಿದೀಯ ಡೆವಿಲ್ ಅಂತ ಅಷ್ಟರೊಳಗೆ ಕಿರುನಗೆಯಿಂದ ತನ್ನ ಹೆದರಿಕೆಯನ್ನು ಮುಚ್ಚಿಟ್ಕೊಂಡಿದ್ದವಳು ಅವನ ಹಠಾತ್ ವರ್ತನೆಗೆ ಇನ್ನೂ ಹೆದರಿಕೆಯನ್ನು ಬಚ್ಚಿಡಲಾಗದೆ ಹೊರಹಾಕಿ ಕೇಳಿದ್ಲು, ಇದೇ ಇದೇ ನನಗೆ ಬೇಕಾಗಿರೋದು ಅನ್ನುತ್ತಾ ಆ ಹುಡುಗಿಯ ಕಣ್ಣುಗಳಲ್ಲಿನ ಹೆದರಿಕೆಯನ್ನು ನೋಡ್ತಾ ಡೆವಿಲ್ ನಗೆಯಿಂದ ಹೇಳಿ, ನಾನು ಏನು ಮಾಡ್ತಿದ್ದೇನೆ ಅಂತ ನಿನಗೆ ಗೊತ್ತು ತಾನೇ ರೌಡಿ ಬೇಬಿ ಎನ್ನುತ್ತಾ ಆ ಹುಡುಗಿಯನ್ನು ಕಣ್ಣುಗಳನ್ನು ನೇರವಾಗಿ ನೋಡ್ತಾ ಮುಂದಕ್ಕೆ ಬರ್ತಿದ್ರೆ ಆ ಹುಡುಗಿ ಹಿಂದಕ್ಕೆ ಸರಿತಾ ಇದ್ಲು. ಆ ಹುಡುಗ ಆ ಹುಡುಗಿಯ ಕಾಲನ್ನು ಹಿಡಿದು ತಡೆದು, ನಾನು ಏನು ಮಾಡಿದರೂ ನೀನು ಮಾಡಿಸ್ಕೊಳ್ಬೇಕು ರೌಡಿ ಬೇಬಿ, ಮರೆತುಬಿಟ್ಯಾ ಅನ್ನಲಾಗಿ ಆ ಹುಡುಗಿ ಅಸಹಾಯಕತೆ ಮತ್ತು ಹೆದರಿಕೆ ಒಟ್ಟಿಗೆ ಬೆರೆತಂತೆ ಅವನ ಕಡೆಗೆ ನೋಡ್ತಾ ದಯವಿಟ್ಟು ನನ್ನನ್ನು ಬಿಟ್ಬಿಡು ಡೆವಿಲ್ ಅಂತ ಕೇಳಿಕೊಂಡು, ಆದರೆ ಅವನ ತುಟಿಗಳು ಅವಳ ಕೆನ್ನೆಗಳನ್ನು ತಲುಪ್ತಿದ್ದಾಗ ಸಾಧ್ಯವಿಲ್ಲ ರೌಡಿ ಬೇಬಿ, ನನಗೆ ಇಷ್ಟ ಬಂದಾಗ ಬಿಡ್ತೀನಿ, ಅಷ್ಟರವರೆಗೂ ಹೀಗೇನೇ ಇರು ಎನ್ನುತ್ತಾ ಇದ್ದಕ್ಕಿದ್ದಂತೆ ಹುಡುಗಿಯ ಕೆನ್ನೆಗಳನ್ನು ಹಲ್ಲಿನ ಕೆಳಗೆ ಸಿಕ್ಕಿಸಿ ಸಣ್ಣದಾಗಿ ಕಚ್ಚಿದ. ಇನ್ನು ಹುಡುಗಿ ಆ ಹುಡುಗ ಮಾಡುವ ಕೆಲಸಗಳನ್ನು ತಡ್ಕೊಳ್ಳಲು ಸಾಧ್ಯ ಆಗದೆ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನಿಸ್ತಾ ಆ ಹುಡುಗನ ಹೆಗಲ ಮೇಲೆ ಬಲವಾಗಿ ಹೊಡೆಯುತ್ತಾ ತಳ್ಳಲು ಪ್ರಯತ್ನಿಸ್ತಿದ್ಲು. ಆದರೆ ತಾನು ಹಾಗೆ ಮಾಡಿದಷ್ಟು ಆ ಹುಡುಗನಲ್ಲಿರುವ ನಿಜವಾದ ರಾಕ್ಷಸನನ್ನು ಹೊರಗಡೆ ತರ್ತಾ ಇನ್ನೂ ತನ್ನ ಕಡೆಗೆ ಪ್ರೇರೇಪಿಸ್ತಿದ್ದ ಅಂತ ಅವಳು ಊಹಿಸಿರಲಿಲ್ಲ. ತಾನು ಮಾಡಿದ ಕೆಲಸದ ಗುರುತಾಗಿ ಕೆನ್ನೆಗಳನ್ನು ಬಿಟ್ಟ ಅವನು ಆ ಹುಡುಗಿಯ ಕೆನ್ನೆಯ ಮೇಲೆ ಸಣ್ಣದಾಗಿ ಹೊಡೆದ. ಆ ಹಠಾತ್ ಆಘಾತಕ್ಕೆ ಆ ಹುಡುಗಿ ಕಣ್ಣುಗಳಲ್ಲೂ ದೊಡ್ಡದಾಗಿ ಮಾಡಿದರೆ ಆ ಹುಡುಗ ಕ್ರೂರ ನಗೆಯೊಂದಿಗೆ ಇದರೊಂದಿಗೆ ಮುಗೀತೆ, ಇನ್ನೂ ತುಂಬ ಇದೆ ಎನ್ನುತ್ತಾ ಸ್ವಲ್ಪವೇ ಆ ಹುಡುಗಿಯ ಮೇಲಕ್ಕೆ ಹೋಗ್ತಿದ್ದಾಗ ಆ ಹುಡುಗಿ ತನ್ನ ಇಡೀ ಶಕ್ತಿಯನ್ನು ಉಪಯೋಗಿಸಿ ಆ ಹುಡುಗನನ್ನು ತಳ್ಳಿದ್ಲು. ಆದರೆ ಅವನು 1 ಇಂಚು ಸಹ ಕದಲಿಲ್ಲ. ಆದರೆ ಆ ಹುಡುಗಿ ಹಾಗೆ ತಳ್ಳಲು ಪ್ರಯತ್ನಿಸ್ತಾ ತನ್ನನ್ನು ತಡೀತಿರೋದಕ್ಕೆ ಅವನಿಗೆ ಸಿಟ್ಟಿನಿಂದ ಆ ಹುಡುಗಿ ಕೆನ್ನೆಗೆ ಮತ್ತೊಮ್ಮೆ ಹೊಡೆದ. ಕೆನ್ನೆಗಳು ಕೆಂಪಗಾಗಿ ಊದಿಕೊಂಡಂತೆ ಕಾಣಿಸ್ತಿರುವಾಗ ಇನ್ನೊಮ್ಮೆ ನೀನು ನನ್ನನ್ನು ತಡೆಯಲು ಪ್ರಯತ್ನಿಸಿದರೆ ಅನ್ನುತ್ತಾ ಅವಳ ಗಂಟಲಿನ ಮೇಲೆ ಒಂದು ಕೈಯಿಂದ ಒತ್ತಡವನ್ನು ಹೇರಿದ. ಡೆವಿಲ್. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ಕತೆ ಮುಂದುವರಿಸಲಾ ಬೇಡವಾ ಅನ್ನೋದು ಕೂಡ ನಿಮ್ಮ ವ್ಯೂಸ್ ಮೇಲೇ ನಿರ್ಧಾರ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.